Hello students, in the last class we discussed about very important trends, that is isoelectronic species, ionization enthalpy, van der Waals radius, ionic radii, etc. Right? So ಇಷ್ಟನ್ನ ನಾವು ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ವಿ. ಸೊ ಅದರಲ್ಲಿ ನಾನು ಅಯೋನೈಸೇಷನ್ ಎಂಥಾಲ್ಪಿ ಬಗ್ಗೆ ಡಿಸ್ಕಷನ್ ಮಾಡಿದ್ದೆ, ಐಸೋ ಎಲೆಕ್ಟ್ರಾನಿಕ್ ಸ್ಪೀಶೀಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೆ. ವೆರಿ ಗುಡ್, ನೀವೆಲ್ಲ ಕ್ವಶನ್ಸಿಗೆ ಚೆನ್ನಾಗಿ ಆನ್ಸರ್ ಮಾಡಿದ್ದೀರಾ. ಬಟ್ ಇದರಲ್ಲಿ ಒಂದು ಕ್ವಶನ್ ಇದೆ ನನಗೆ, ರೈಟ್? ಆ ಕ್ವಶನಿಗೆ ನೀವು ಆನ್ಸರ್ ಮಾಡಬೇಕು. ದ ಅಯೋನೈಸೇಷನ್ ಎಂಥಾಲ್ಪಿ ಆಫ್ ಬೆರಿಲಿಯಂ is more than the ionization enthalpy of boron. Why? Right? Beryllium atomic number 4, boron atomic number 5. Usually ಏನಾಗುತ್ತೆ, along the period ionization enthalpy increases. Ionization enthalpy increase ಆಗುತ್ತೆ along the period. But along the period ಹೋದ್ರೆ ಫಸ್ಟ್ ಸಿಗೋದು ಬೆರಿಲಿಯಂ. ಬೆರಿಲಿಯಂ ಅಯೋನೈಸೇಷನ್ ಎಂಥಾಲ್ಪಿ ಇಸ್ ಮೋರ್ ದ್ಯಾನ್ ಬೋರಾನ್. ಇಲ್ಲಿ ಏನು ಕೊಟ್ಟಿದ್ದಾರೆ, ಒಂದು ಎಕ್ಸೆಪ್ಷನಲ್ ಕೇಸ್ ಕೊಟ್ಟಿದ್ದಾರೆ. ಬೆರಿಲಿಯಂದು ಅಯೋನೈಸೇಷನ್ ಎಂಥಾಲ್ಪಿ ಜಾಸ್ತಿ ಇದೆ ಆಸ್ ಕಂಪೇರ್ಡ್ ಟು ಬೋರಾನ್. ವೈ ಅಂತ? ಬಿಕಾಸ್ ನೋಡಿ, ಬೆರಿಲಿಯಂ ಹ್ಯಾಸ್ ಕಂಪ್ಲೀಟ್ಲಿ ಫಿಲ್ಡ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಬೆರಿಲಿಯಂ ಅಂತ ತಗೊಂಡ್ರೆ ಬೆರಿಲಿಯಂ ಏನಾಗಿದೆ, ಪೇರ್ಡ್ ಆಗಿದೆ ಎಲೆಕ್ಟ್ರಾನ್ಸ್. ಯಾವಾಗ ಪೇರ್ಡ್ ಆಗಿರುತ್ತೆ, ವೆರಿ ಡಿಫಿಕಲ್ಟ್ ಟು ರಿಮೂವ್ ಎಲೆಕ್ಟ್ರಾನ್, ರೈಟ್? ಪೇರ್ಡ್ ಆಗಿದ್ದಾಗ ಎಲೆಕ್ಟ್ರಾನ್ ಅನ್ನ ರಿಮೂವ್ ಮಾಡೋದು ಕಷ್ಟ. ಹಾಗಾಗಿ ಸೊ ಬೆರಿಲಿಯಂ ಹ್ಯಾಸ್ ಮೋರ್ ಅಯೋನೈಸೇಷನ್ ಎಂಥಾಲ್ಪಿ. ಬೋರಾನ್ ನೋಡಿ 1s2 2s2 2p1. So 2p1 it contains only one electron, that is unpaired, right? 2p1 ಏನಿದೆ ಅದು unpaired electron ಆಗಿದೆ. ಸೊ unpaired electron ಇರೋದ್ರಿಂದ ಈಸಿ ಟು ರಿಮೂವ್ ಎಲೆಕ್ಟ್ರಾನ್. ಈಸಿಯಾಗಿ ನಾವೇನ್ ಮಾಡ್ಬೋದು, ಎಲೆಕ್ಟ್ರಾನ್ ನ ರಿಮೂವ್ ಮಾಡ್ಬೋದು. Hence beryllium has more ionization enthalpy than boron, right? Reason is beryllium has completely filled electronic configuration. ಅದೇ ತರ ಇನ್ನೊಂದು ಕ್ವಶನ್ ಇದೆ, ಸೊ ಅದನ್ನ ನೀವು ಆನ್ಸರ್ ಮಾಡಿ ನನಗೆ ಕಳಿಸಬೇಕಾಗುತ್ತೆ. ನೈಟ್ರೋಜನ್ has more ionization enthalpy than oxygen. Nitrogen has more ionization enthalpy than oxygen. Why? ಇದಕ್ಕೆ ನನಗೆ ರೀಸನ್ ಅನ್ನ ಬರೆದು ಕಳಿಸ್ರಿ. ಓಕೆ, ಸೊ ಈಗ ಬಂದ್ಬಿಡೋಣ ಟುಡೇಸ್ ಕ್ಲಾಸ್, ದಟ್ ಈಸ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಈಸ್ ಆಲ್ಸೋ ಕಾಲ್ಡ್ ಎಲೆಕ್ಟ್ರಾನ್ ಅಫಿನಿಟಿ, ರೈಟ್? ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂತ ಕರಿತೀವಿ, ಅಥವಾ ಎಲೆಕ್ಟ್ರಾನ್ ಅಫಿನಿಟಿ ಅಂತ ಕರಿತೀವಿ. ಸೊ ವಾಟ್ ಈಸ್ ಮೀನ್ ಬೈ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂದ್ರೆ ನೋಡ್ರಿ, ನೇಮ್ ಅಲ್ಲೇ ಇದೆ. ಇದು ಸೆಂಟೆನ್ಸ್ ಆಮೇಲೆ ಓದ್ಕೊಳ್ಳೋಣ. ಫಸ್ಟ್ ನೇಮ್ ಅನ್ನ ಅಬ್ಸರ್ವ್ ಮಾಡಿ. ಯು ಅಬ್ಸರ್ವ್ ದ ನೇಮ್, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಎಲೆಕ್ಟ್ರಾನ್ ಅನ್ನ ಗೇನ್ ಮಾಡಿದಾಗ ಎಂಥಾಲ್ಪಿ, ಎನರ್ಜಿ ಏನಾಗುತ್ತೆ, ರಿಲೀಸ್ ಆಗುತ್ತೆ, ರೈಟ್? ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ, ಎನರ್ಜಿ ಇಸ್ ರಿಲೀಸ್ಡ್ ವೆನ್ ಇಟ್ ಅಕ್ಸೆಪ್ಟ್ಸ್ ಅನ್ ಎಲೆಕ್ಟ್ರಾನ್, ರೈಟ್? ಓಕೆ, ಈಗ ಬರೋಣ ಆಕ್ಚುಯಲ್ ಡೆಫಿನೇಷನ್ಗೆ. ಎಂಥಾಲ್ಪಿ ಚೇಂಜ್ ಟೇಕ್ಸ್ ಪ್ಲೇಸ್ when an electron is added to outermost shell of isolated gaseous atom to produce monovalent gaseous anion, right? Monovalent gaseous anion. ನೋಡಿ, ಎಲೆಕ್ಟ್ರಾನ್ ಅಕ್ಸೆಪ್ಟ್ ಆಗ್ತಿಲ್ಲ ಅಂದ್ರೆ ಆನಿಯನ್ ಅಂತಾನೆ ಆಗ್ಬೇಕು, ನೆಗೆಟಿವ್ ಚಾರ್ಜ್ ತಾನೆ ಅಟೆಂಡ್ ಮಾಡಬೇಕು. ಎಸ್, ನೋಡಿ ಇಲ್ಲಿ ಎಂಥಾಲ್ಪಿ ಚೇಂಜ್ ಟೇಕ್ಸ್ ಪ್ಲೇಸ್ ಅಂದ್ರೆ ಎನರ್ಜಿನಲ್ಲಿ ಚೇಂಜ್ ಆಗುತ್ತೆ. Change in energy takes place. Here enthalpy is nothing but energy. Enthalpy change takes place when an electron is added to outermost shell. Electron is added to outermost shell of isolated gaseous atom to produce monovalent gaseous atom, right? ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸಪೋಸ್ ಕ್ಲೋರಿನ್ ನೋಡಿ, ಕ್ಲೋರಿನ್ ಅಲ್ಲಿ 3 ಶೆಲ್ ಇರುತ್ತೆ. It accepts an electron. ಯಾವಾಗ ಕ್ಲೋರಿನ್ ಎಲೆಕ್ಟ್ರಾನ್ ಅನ್ನು ಅಕ್ಸೆಪ್ಟ್ ಮಾಡುತ್ತೆ, it releases some amount of energy, right? ಕ್ಲೋರಿನ್ ಏನು ಮಾಡುತ್ತೆ, ಸ್ವಲ್ಪ ಅಮೌಂಟ್ ಆಫ್ ಎನರ್ಜಿನ ರಿಲೀಸ್ ಮಾಡುತ್ತೆ. ಸೊ ಅದಕ್ಕೆ ನಾವು ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂತ ಕರಿತೀವಿ. ಯಾವಾಗ ಇದು ಒಂದು ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡುತ್ತೆ,
Cl into Cl minus ಅಂದ್ರೆ monovalent gaseous anion ಆಗಿ ಕನ್ವರ್ಟ್ ಆಗುತ್ತೆ. ಗೊತ್ತಾಯ್ತಾ? ಸೊ ದಿಸ್ ಈಸ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಸರ್ ಎಲೆಕ್ಟ್ರಾನ್ ಯಾಕೆ ಗೇನ್ ಆಗುತ್ತೆ ಅಂತ ಒಂದು ಕ್ವಶನ್ ಕೇಳ್ಬೋದು. ದಟ್ ಈಸ್ ಬಿಕಾಸ್ ಆಫ್ ಅಟ್ರಾಕ್ಷನ್ ಆಫ್ ನ್ಯೂಕ್ಲಿಯಸ್. ಇಲ್ಲಿ ಸೆಂಟರ್ ಅಲ್ಲಿ ಏನು ನ್ಯೂಕ್ಲಿಯಸ್ ಇರುತ್ತೆ ಅದು ಎಲೆಕ್ಟ್ರಾನ್ಸ್ ನ ತನ್ನ ಕಡೆಗೆ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ಯಾವಾಗ ಎಲೆಕ್ಟ್ರಾನ್ಸ್ ನ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ ಅದ್ರ ಸುತ್ತ ಇರ್ತಕ್ಕಂಥ ಅದ್ರ ಓನ್ ಎಲೆಕ್ಟ್ರಾನ್ಸ್ ಜೊತೆಗೆ ಔಟ್ಸೈಡ್ ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ಕೂಡ ಅಟ್ರಾಕ್ಟ್ ಆಗುತ್ತೆ. ಸ್ಪೆಷಲಿ ಈಗ ಮೆಟಲ್ಸ್ ದೇ ಡೊನೇಟ್ ಎಲೆಕ್ಟ್ರಾನ್ಸ್. ಯಾಕೆ ಎಲೆಕ್ಟ್ರಾನ್ಸ್ ಅನ್ನು ಡೊನೇಟ್ ಮಾಡುತ್ತೆ ಮೆಟಲ್ಸ್? ನೋಡಿ, ವೆನ್ ಇಟ್ ಲೂಸಸ್ ಎಲೆಕ್ಟ್ರಾನ್ಸ್ ಇಟ್ ಬಿಕಮ್ಸ್ ಸ್ಟೇಬಲ್, ರೈಟ್? ಅದು ಸ್ಟೇಬಲ್ ಆಗೋದಕ್ಕೆ ಎಲೆಕ್ಟ್ರಾನ್ಸ್ ಅನ್ನ ಕೊಡುತ್ತೆ. ಇದು ಸ್ಟೇಬಲ್ ಆಗೋದಕ್ಕೆ ಎಲೆಕ್ಟ್ರಾನ್ಸ್ ನ ಅಕ್ಸೆಪ್ಟ್ ಮಾಡುತ್ತೆ. ಈಗ ಕ್ಲೋರಿನ್ ಅಟೋಮಿಕ್ ನಂಬರ್ 17. ವೆನ್ ಇಟ್ ಅಕ್ಸೆಪ್ಟ್ಸ್ ಅನ್ ಎಲೆಕ್ಟ್ರಾನ್ it has 18 electrons. 18 electrons ಅಂದ್ರೆ ನೋಬೆಲ್ ಗ್ಯಾಸ್ ಕಾನ್ಫಿಗರೇಷನ್, ದಟ್ ಈಸ್ ಆರ್ಗಾನ್. ಹೌದಲ್ವಾ? ಸೊ ಎಲೆಕ್ಟ್ರಾನ್ ನ ಅಕ್ಸೆಪ್ಟ್ ಮಾಡಾದ್ಮೇಲೆ ಅದು ಸ್ಟೇಬಲ್ ಆಗುತ್ತೆ. ಈಗ ನೋಡಿ, ಸಮ್ ಪೀಪಲ್ ದೇ ಬಿಕಮ್ ಸ್ಟೇಬಲ್ ವೆನ್ ದೇ ಗೇನ್ ಮನಿ ಫ್ರಮ್ ಅದರ್ಸ್, ರೈಟ್? ಕೆಲವೊಬ್ಬರಿಗೆ ಯಾವಾಗ್ಲೂ ಬೇರೆಯವ್ರ ಹತ್ರದಿಂದ ದುಡ್ಡು ಈಸ್ಕೊಂಡಾಗ್ಲೇನೆ ಅವ್ರು ಸ್ಟೇಬಲ್ ಆಗಿರೋದು. ಅಥವಾ ಬೇರೆಯವರು ಕಳ್ತನ ಮಾಡೋದ್ರಿಂದ ಸ್ಟೇಬಲ್ ಆಗ್ತಾರೆ. ಇವತ್ತು ಒಳ್ಳೆ ಕಳ್ತನ ಮಾಡ್ಬೋದಪ್ಪ, ಇನ್ನೊಂದು ವರ್ಷ ನಾವು ಯಾವುದೇ ರೀತಿ ಟೆನ್ಷನ್ ಇಲ್ದಲೇ ಜೀವನ ಮಾಡ್ಬೋದು. ಸೊ ನೋಡಿ, ಅವರು ಸ್ಟೇಬಲ್ ಆಗ್ತಾ ಇದ್ದಾರೆ ಯಾವಾಗ ಕಳ್ತನ ಮಾಡಾದ್ಮೇಲೆ, ಅಂದ್ರೆ ಬೇರೆಯವ್ರ ದುಡ್ಡನ್ನ ಕಿತ್ಕೊಂಡಾದ್ಮೇಲೆ. ಇನ್ನ ಕೆಲವೊಬ್ರು ಸ್ಟೇಬಲ್ ಆಗ್ತಾರೆ. ಹೇಗೆ ಸ್ಟೇಬಲ್ ಆಗ್ತಾರೆ ಅಂದ್ರೆ ದಾನ ಧರ್ಮ ಮಾಡೋದ್ರಿಂದ. ಅವ್ರ ಹತ್ರ ಇರ್ತಕ್ಕಂಥ ಏನು ದುಡ್ಡು ಅಥವಾ ಸಂಪತ್ತು ಏನಿರುತ್ತೆ ಅದನ್ನ ಬೇರೆಯವ್ರಿಗೆ ದಾನ ಮಾಡಿದ್ವಪ್ಪ ನಾವು ಬೇರೆಯವರಿಗೆ, ರೈಟ್? ಈ ದಾನ ಮಾಡಾದ್ಮೇಲೆ ನಮ್ಮ ಮನಸ್ಸಿಗೆ ಒಂದು ಶಾಂತಿ ಸಿಕ್ಕಿದೆ ಅಂತೇಳಿ ದಾನ ಮಾಡಾದ್ಮೇಲೆ ಅವ್ರು ಏನ್ ಮಾಡ್ತಾರೆ, ಸ್ಟೆಬಿಲಿಟಿನ ಅಟೈನ್ ಮಾಡ್ತಾರೆ. ಸೊ ಒಬ್ಬೊಬ್ರು ನೇಚರ್ ಒಂದೊಂಥರ. ಸೊ ಅದೇ ತರ ಇಲ್ಲಿ ಕೆಮಿಸ್ಟ್ರಿನಲ್ಲಿ ಎಲಿಮೆಂಟ್ಸ್ ಕೂಡ ದೇ ಬಿಹೇವ್ ಲೈಕ್ ಹ್ಯೂಮನ್ ಬೀಯಿಂಗ್ಸ್. ಸಮ್ ಎಲಿಮೆಂಟ್ಸ್ ದೇ ಅಟೈನ್ ಸ್ಟೆಬಿಲಿಟಿ ಆಫ್ಟರ್ ಗೇನಿಂಗ್ ಎಲೆಕ್ಟ್ರಾನ್, ಸಮ್ ಎಲಿಮೆಂಟ್ಸ್ ದೇ ಅಟೈನ್ ಸ್ಟೆಬಿಲಿಟಿ ಆಫ್ಟರ್ ಡೊನೇಟಿಂಗ್ ದ ಎಲೆಕ್ಟ್ರಾನ್ಸ್, ರೈಟ್? ಸೊ ಇಲ್ಲಿ ಎಲೆಕ್ಟ್ರಾನ್ ಗೇನಿಂಗ್ ಹೆಲ್ಪ್ ಅಂದ್ರೆ ಅರ್ಥ ಆಯ್ತಲ್ಲ. ಸೊ when an electron accepted in the outermost shell, enthalpy change takes place. Enthalpy change ಅಂತಂದ್ರೆ some amount of energy is released. ಅದಕ್ಕೆ ನಾವು ಏನು ಕರಿತೀವಿ, electron gain enthalpy or electron affinity ಅಂತ ಕರಿತೀವಿ. So what happens to electron affinity down the group? Electron affinity down the group decreases. ಡೌನ್ ದ ಗ್ರೂಪ್ ಹೋಗ್ತಾ ಹೋಗ್ತಾ ಎಲೆಕ್ಟ್ರಾನ್ ಅಫಿನಿಟಿ ಕಡಿಮೆ ಆಗುತ್ತೆ. ಯಾಕೆ ಅಂದ್ರೆ ಬಿಕಾಸ್ ಆಫ್ ಇನ್ಕ್ರೀಸ್ ಇನ್ ಆಟೋಮಿಕ್ ಸೈಜ್, ರೈಟ್? ನೋಡಿ, ಆಟೋಮಿಕ್ ಸೈಜ್ ಜಾಸ್ತಿ ಆಯ್ತು ಅಂದ್ರೆ ಸಪೋಸ್ ಸೀಸಿಯಂ ಆರ್ ಮೀಡಿಯಂ ಅಂತ ತಗೊಂಡ್ರೆ 1 2 3 4 5 6 ರೈಟ್? ನೋಡಿ, ಆಟೋಮಿಕ್ ಸೈಜ್ ಲಾರ್ಜರ್ ಆಯ್ತು ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ನ್ಯೂಕ್ಲಿಯಸ್ ಅಂಡ್ ಔಟರ್ ಮೋಸ್ಟ್ ಶೆಲ್ ಇಸ್ ಲಾರ್ಜರ್, ರೈಟ್? ಡಿಸ್ಟೆನ್ಸ್ ಬಿಟ್ವೀನ್ ನ್ಯೂಕ್ಲಿಯಸ್ ಮತ್ತೆ ಔಟರ್ ಮೋಸ್ಟ್ ಶೆಲ್ಗೆ ಡಿಸ್ಟೆನ್ಸ್ ತುಂಬಾನೇ ಜಾಸ್ತಿ ಆಗುತ್ತೆ. ಡಿಸ್ಟೆನ್ಸ್ ಜಾಸ್ತಿ ಆದಾಗ ಅಟ್ರಾಕ್ಷನ್ ಕಡಿಮೆ ಆಗಿರುತ್ತೆ. ಅಟ್ರಾಕ್ಷನ್ ಕಡಿಮೆ ಆಯ್ತು ಅಂದ್ರೆ ಇಟ್ ವಿಲ್ ನಾಟ್ ರೆಡಿಲಿ ಅಕ್ಸೆಪ್ಟ್ ಎಲೆಕ್ಟ್ರಾನ್, ರೈಟ್? ಎಲೆಕ್ಟ್ರಾನ್ ಅನ್ನ ಅಕ್ಸೆಪ್ಟ್ ಮಾಡೋದಿಲ್ಲ. ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡಲಿಲ್ಲ ಅಂದ್ರೆ ಎನರ್ಜಿ ಏನಾಗೋದಿಲ್ಲ, ರಿಲೀಸ್ ಆಗೋದಿಲ್ಲ, ರೈಟ್? ಹಾಗೂ ಕೂಡ ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡುತ್ತೆ ಅಂದ್ರೆ ಇಟ್ ಅಕ್ಸೆಪ್ಟ್ಸ್ ಎಲೆಕ್ಟ್ರಾನ್ ವೆರಿ ವೆರಿ ಸ್ಲೋಲಿ. ಇಟ್ ಅಕ್ಸೆಪ್ಟ್ಸ್, ಸಡನ್ ಆಗಿ ಗ್ರ್ಯಾಪ್ ಮಾಡೋದಿಲ್ಲ. ನೋಡಿ, ಹತ್ರ ಇದ್ರೆ ನಾವು ಬಹಳ ಬೇಗ ಗ್ರ್ಯಾಪ್ ಮಾಡಬಹುದು, ದೂರ ಇದ್ರೆ ರೆಡಿಲಿ ಇಟ್ ವಿಲ್ ನಾಟ್ ಅಕ್ಸೆಪ್ಟ್ ಎಲೆಕ್ಟ್ರಾನ್. ಇಟ್ ಅಕ್ಸೆಪ್ಟ್ಸ್ ಎಲೆಕ್ಟ್ರಾನ್ ವೆರಿ ಸ್ಲೋಲಿ, ಹೆನ್ಸ್ ಲೆಸ್ ಅಮೌಂಟ್ ಆಫ್ ಎನರ್ಜಿ ಇಸ್ ರಿಲೀಸ್, ರೈಟ್? ದೂರ ಇತ್ತು ಅಂತಂದ್ರೆ ಲೆಸ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ. ಸೊ ಅದಕ್ಕೆ ಡೌನ್ ದ ಗ್ರೂಪ್ ಎಲೆಕ್ಟ್ರಾನ್ ಅಫಿನಿಟಿ ಡಿಕ್ರೀಸಸ್. ಕೆಳಗಡೆ ಹೋಗ್ತಾ ಹೋಗ್ತಾ ಎಲೆಕ್ಟ್ರಾನ್ ಅಫಿನಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ನ್ಯೂಕ್ಲಿಯಸ್ ಅಂಡ್ ಔಟರ್ ಮೋಸ್ಟ್ ಶೆಲ್ ಇನ್ಕ್ರೀಸಸ್. ಡಿಸ್ಟೆನ್ಸ್ ಜಾಸ್ತಿ ಆಯ್ತು ಅಂದ್ರೆ ಅಟ್ರಾಕ್ಷನ್ ಕಡಿಮೆ ಆಗುತ್ತೆ. ಅಟ್ರಾಕ್ಷನ್ ಕಡಿಮೆ ಆಯ್ತು ಅಂದ್ರೆ ಇಟ್ ವಿಲ್ ನಾಟ್ ಅಕ್ಸೆಪ್ಟ್ ಎಲೆಕ್ಟ್ರಾನ್ ರೆಡಿಲಿ, ಗೊತ್ತಾಯ್ತಾ? ಸೊ ಹೆನ್ಸ್ ಎನರ್ಜಿ ಇಸ್ ನಾಟ್ ಅಟ್ ಆಲ್ ರಿಲೀಸ್ಡ್. ಓಕೆ, ಅಲಾಂಗ್ ದ ಪೀರಿಯಡ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಇನ್ಕ್ರೀಸಸ್. ಬಟ್ ಇಲ್ಲಿ ಅಲಾಂಗ್ ದ ಪೀರಿಯಡ್ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಆಟೋಮಿಕ್ ಸೈಜ್ ಸ್ಮಾಲ್ ಆಗ್ತಾ ಹೋಗುತ್ತೆ. ಹೆನ್ಸ್ ಇಟ್ ಅಕ್ಸೆಪ್ಟ್ ದ ಎಲೆಕ್ಟ್ರಾನ್ ರೆಡಿಲಿ. ನೋಡಿ, ಯಾವಾಗ ಆಟೋಮಿಕ್ ಸೈಜ್ ಕಡಿಮೆ ಆಗುತ್ತೆ, the size of an atom decreases, right? Along the period ಏನಾಗುತ್ತೆ, shrink ಆಗುತ್ತೆ. ಎರಡೇ ಶೆಲ್ ಅಥವಾ ಮೂರೇ ಶೆಲ್, ಒಂದು ಥರ್ಡ್ ಪೀರಿಯಡ್ ಅಂದ್ರೆ 3 ಶೆಲ್ಸ್. ಸೊ ಸೇಮ್ ನಂಬರ್ ಆಫ್ ಶೆಲ್ಸ್ ಇರುತ್ತೆ, ಬಟ್ ಡ್ಯೂ ಟು
addition of electrons in the same shell, it shrinks, atomic size shrinks. So small size ಆಗುತ್ತೆ, readily accepts electron. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂತಂದ್ರೆ ಮೆಟಾಲಿಕ್ ಪ್ರಾಪರ್ಟಿ ನೋಡಿ. ಅಲಾಂಗ್ ದ ಪೀರಿಯಡ್ ಹೋಗ್ತಾ ಹೋಗ್ತಾ ಮೆಟಲ್ಸ್ ಗೆಟ್ಸ್ ಕನ್ವರ್ಟೆಡ್ ಟು ನಾನ್ ಮೆಟಲ್ಸ್. ಈಗ ನೀವು ರೈಟ್ ಸೈಡ್ ಅಂತ ನೋಡಿದ್ರೆ ಗ್ರೂಪ್ 17 ನಲ್ಲಿ ಹ್ಯಾಲೋಜನ್ಸ್, ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, these are highly electro negative atoms. highly electronegative atoms ಅಂದ್ರೆ it accepts the electron readily. ಬಹಳ ಬೇಗ ಏನ್ ಮಾಡುತ್ತೆ, ಎಲೆಕ್ಟ್ರಾನ್ ಅನ್ನ ಅಕ್ಸೆಪ್ಟ್ ಮಾಡಿಬಿಡುತ್ತೆ. ಬಹಳ ಬೇಗ ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡೋದ್ರಿಂದ ಏನಾಗುತ್ತೆ, ಹ್ಯೂಜ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ, ರೈಟ್? ಹ್ಯೂಜ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ. ಹೆನ್ಸ್ ಎಲೆಕ್ಟ್ರಾನ್ ಅಫಿನಿಟಿ ಆರ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಲಾಂಗ್ ದ ಪೀರಿಯಡ್ ಇನ್ಕ್ರೀಸಸ್. ಇದನ್ನ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಓಕೆ, ವಾಟ್ ಆರ್ ಆಲ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ? ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿಗೆ ಯಾವೆಲ್ಲ ಫ್ಯಾಕ್ಟರ್ಸ್ ಅಫೆಕ್ಟ್ ಮಾಡ್ತಾ ಇದೆ ಅಂತ ನಾನು ಈಗ ತಾನೇ ಹೇಳಿದೆ. ವೆರಿ ಫಸ್ಟ್ ಫ್ಯಾಕ್ಟರ್ ಇಸ್ ಅಟೋಮಿಕ್ ಸೈಜ್. ಅಟೋಮಿಕ್ ಸೈಜ್ ಇನ್ಕ್ರೀಸಸ್, electron gain enthalpy decreases. Totally inversely proportional. Atomic size is inversely proportional to electron gain enthalpy. Right? Atomic size increases, electron gain enthalpy decreases. Next, nuclear charge. Nuclear charge increases, electron gain enthalpy also increases. The nuclear charge is directly proportional to electron gain enthalpy. Nuclear charge is nothing but attraction between nucleus and outermost shell electrons. Attraction between nucleus and outermost shell electrons, that is called nuclear charge. ಅಟ್ರಾಕ್ಷನ್ ಜಾಸ್ತಿ ಆಯ್ತು ಅಂದ್ರೆ ಎಲೆಕ್ಟ್ರಾನ್ ಬಹಳ ಬೇಗ ಅಕ್ಸೆಪ್ಟ್ ಆಗುತ್ತೆ. ಎಲೆಕ್ಟ್ರಾನ್ ಬಹಳ ಬೇಗ ಅಕ್ಸೆಪ್ಟ್ ಆಯ್ತು ಅಂದ್ರೆ ಹ್ಯೂಜ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ. ಅದಕ್ಕೆ ನಾವು ಏನಂತ ಕರಿತೀವಿ, ನ್ಯೂಕ್ಲಿಯರ್ ಚಾರ್ಜ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. Next, last, third is electronic configuration. The electronic configuration. So, how electronic configuration affects electron gain enthalpy? So, the electronic configuration I have already ಹೇಳಿದ್ದೀನಿ. Exactly half filled, completely filled orbitals ಇರುತ್ತೆ. Exactly half filled ಇದ್ದಾಗ, completely filled ಇದ್ದಾಗ, they attain stability. Elements ಏನು ಮಾಡುತ್ತೆ, ಸ್ಟೆಬಿಲಿಟಿನ ಅಟೈನ್ ಮಾಡುತ್ತೆ. When they have stability, extra stability, it will not readily accept the electron. ಯಾವಾಗ exactly half filled or completely filled ಇರುತ್ತೆ, readily it will not accept the electron. Hence, electron gain enthalpy decreases. Right? ಅಲ್ಲಿ electron gain enthalpy ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಯಾವಾಗ exactly half filled ಇದ್ದಾಗ ಮತ್ತೆ completely filled ಇದ್ದಾಗ. So this is all about the electron gain enthalpy and its trend in periodic table and the factors affecting electron gain enthalpy. ಈಗ ನಂದೊಂದು ಕ್ವಶನ್ ಇದೆ. electron gain enthalpy of chlorine is more than fluorine. Why? But down the group ಏನಾಗುತ್ತೆ, electron gain enthalpy decrease ಆಗುತ್ತೆ. ಬಟ್ ಇಲ್ಲಿ ನೋಡಿ, ಫ್ಲೋರಿನ್ ಕೆಳಗಡೆ ಇದೆ ಕ್ಲೋರಿನ್, ಬಟ್ ಕ್ಲೋರಿನ್ ಹ್ಯಾಸ್ ಮೋರ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ರೈಟ್ ದ್ಯಾನ್ ಫ್ಲೋರಿನ್. ಕ್ಲೋರಿನ್ ನಲ್ಲಿ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಜಾಸ್ತಿ ಇದೆ ಫ್ಲೋರಿನ್ ಗಿಂತ. ಯಾಕೆ ಅಂತ ಥಿಂಕ್ ಮಾಡ್ರಿ. ಸೊ ಅಟ್ ದ ಎಂಡ್ ಆಫ್ ದಿಸ್ ಸೆಷನ್ ನಾನು ಇದಕ್ಕೆ ಆನ್ಸರ್ ಮಾಡ್ತೀನಿ. ಓಕೆ, ಲಾಸ್ಟ್ ಪ್ರಾಪರ್ಟಿ ಈಸ್ ಎಲೆಕ್ಟ್ರೋನೆಗೆಟಿವಿಟಿ. ದ ಟೆಂಡೆನ್ಸಿ ಆಫ್ an atom to attract the shared pair of electrons towards itself in the molecule is called electronegativity. Today, electronegativity is the tendency of an atom to attract electrons towards itself. ಅಂದ್ರೆ ಎಷ್ಟು ಬೇಗ ಎಲೆಕ್ಟ್ರಾನ್ಸ್ ಅನ್ನ ತನ್ನ ಕಡೆಗೆ ಎಳ್ಕೊಳ್ಳುತ್ತೆ, ಎಷ್ಟು ಸ್ಟ್ರಾಂಗ್ ಆಗಿ ಎಲೆಕ್ಟ್ರಾನ್ಸ್ ಅನ್ನ ಅಟ್ರಾಕ್ಟ್ ಮಾಡಿಕೊಡುತ್ತೆ ತನ್ನ ಕಡೆಗೆ, ಅದಕ್ಕೆ ನಾವು ಎಲೆಕ್ಟ್ರೋನೆಗೆಟಿವಿಟಿ ಅಂತ ಕರಿತೀವಿ. ರೈಟ್? Tendency of an atom to attract shared pair of electrons. Shared pair ಅಂತಂದ್ರೆ ಬಾಂಡ್ ಫಾರ್ಮೇಷನ್ ಮಾಡುವಾಗ ಅದನ್ನ ನಾವು shared pair ಅಂತ ಕರಿತೀವಿ. ಈಗ ಸಪೋಸ್ HCl ಅಂತ ಇದೆ, ಇಲ್ಲಿ ಎರಡು ಎಲೆಕ್ಟ್ರಾನ್ ಇದೆ. This pair is shared pair. Shared pair ಅಂದ್ರೆ these two electrons are shared between hydrogen and chlorine. Right? ಆ shared pair of electrons ಅನ್ನ ಅಟ್ರಾಕ್ಟ್ ಮಾಡಿಕೊಳ್ಳುತ್ತೆ towards itself in the molecule is called electronegativity. ಈಗ ಸಪೋಸ್ HCl ಅಂತಾನೆ ಎಕ್ಸಾಂಪಲ್ ತಗೊಳ್ತೀನಿ ನಾನು.
ನೋಡಿ ಇಲ್ಲಿ HCl ಮಾಲಿಕ್ಯೂಲ್ ಫಾರ್ಮೇಶನ್ ಆದರೂ ಕೂಡ these shared pair of electrons are partially moved towards chlorine, right? shared pair ಇದ್ರೂ ಕೂಡ electrons ಏನಾಗುತ್ತೆ partially it move towards chlorine. ಅಂದ್ರೆ ಸ್ವಲ್ಪ ಯಾವಾಗಲೂ ಕ್ಲೋರಿನ್ ಕಡೆ ಹಿಂಗೆ ವಾಲ್ಕೊಂಡಿರೋದು, ಎಲೆಕ್ಟ್ರಾನ್ಸ್ ಅಟ್ರಾಕ್ಟ್ ಹಿಂಗಿರೋದು. ಸೊ ಯಾಕೆ ಈ ತರ ಪಾರ್ಷಿಯಲಿ ಎಲೆಕ್ಟ್ರಾನ್ಸ್ ಮೂವ್ ಟುವರ್ಡ್ಸ್ ಕ್ಲೋರಿನ್? ಯಾಕೆ ಅಂದ್ರೆ ಬಿಕಾಸ್ ಕ್ಲೋರಿನ್ ಹ್ಯಾಸ್ ಮೋರ್ ಟೆಂಡೆನ್ಸಿ ಟು ಅಟ್ರಾಕ್ಟ್ ಎಲೆಕ್ಟ್ರಾನ್ಸ್ ಟುವರ್ಡ್ಸ್ ಇಟ್ಸ್. ಕ್ಲೋರಿನ್ ಟೆಂಡೆನ್ಸಿ ಏನಿದೆ ಜಾಸ್ತಿ ಇದೆ ಟು ಅಟ್ರಾಕ್ಟ್ ಎಲೆಕ್ಟ್ರಾನ್ಸ್. ಸೊ ಹಾಗಾಗಿ ಹೈಡ್ರೋಜನ್ ಗೆಟ್ಸ್ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್, ಕ್ಲೋರಿನ್ ಗೆಟ್ಸ್ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್. ಇದನ್ನ ನಾವು ಪೊಲಾರಿಟಿ ಅಂತ ಕರಿತೀವಿ, ಇದನ್ನ ನಾವು ಪೋಲಾರ್ ಮಾಲಿಕ್ಯೂಲ್ ಅಂತ ಕರಿತೀವಿ. ದ ಮಾಲಿಕ್ಯೂಲ್ ವಿಚ್ ಕನ್ಸಿಸ್ಟ್ ಆಫ್ ಡೈಪೋಲ್ ಮೂವ್ಮೆಂಟ್. ಡೈಪೋಲ್ ಮೂವ್ಮೆಂಟ್ ಅಂದ್ರೆ ದಟ್ ಈಸ್ ಪಾರ್ಷಿಯಲ್ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಟುವರ್ಡ್ಸ್ ಹೈಲಿ ಎಲೆಕ್ಟ್ರೋನೆಗೆಟಿವ್ ಆಟಮ್. ಅದಕ್ಕೆ ನಾವು ಪೋಲಾರ್ ಮಾಲಿಕ್ಯೂಲ್ ಅಂತ ಕರಿತೀವಿ, ಪೊಲಾರಿಟಿ ಅಂತ ಕರಿತೀವಿ, ಡೈಪೋಲ್ ಮೂವ್ಮೆಂಟ್ ಅಂತ ಕರಿತೀವಿ. ಗೊತ್ತಾಯ್ತಾ? ಸೊ ಇಲ್ಲಿ ಯಾಕೆ ಕ್ಲೋರಿನ್ ಕಡೆ ಮೂವ್ ಆಯ್ತು ಅಂದ್ರೆ ಬಿಕಾಸ್ ಇಟ್ ಹ್ಯಾಸ್ ಮೋರ್ ಟೆಂಡೆನ್ಸಿ ಟು ಅಟ್ರಾಕ್ಟ್ ಎಲೆಕ್ಟ್ರಾನ್ಸ್ ಟುವರ್ಡ್ಸ್ ಇಟ್ಸೆಲ್ಫ್. ಅದೇ ತರ ಮೆಜಾರಿಟಿ ಆಫ್ ದ ನಾನ್ ಮೆಟಲ್ಸ್ ಆರ್ ಹೈಲಿ ಎಲೆಕ್ಟ್ರೋನೆಗೆಟಿವ್ ಇನ್ ನೇಚರ್. ನಾನು ಮೆಟಲ್ಸ್ ಕೇಳಿದ್ದೀನಿ, ಮೆಟಲ್ಸ್ ಆರ್ ಹೈಲಿ ಎಲೆಕ್ಟ್ರೋ ಪಾಸಿಟಿವ್ ಇನ್ ನೇಚರ್. ಈಗ ಮೆಟಲ್ಸ್ ಅಂತ ತಗೊಂಡ್ರೆ Na+, K+, Mg2+, Ca2+, ನೋಡಿ ಅದೆಲ್ಲ ಏನ್ ಮಾಡುತ್ತೆ, ಎಲೆಕ್ಟ್ರಾನ್ಸ್ ಅನ್ನ ಡೊನೇಟ್ ಮಾಡುತ್ತೆ, ಪಾಸಿಟಿವ್ ಚಾರ್ಜ್ ಅನ್ನ ಅಟೈನ್ ಮಾಡುತ್ತೆ, right? But non-metals, it accepts electrons and it attains negative charge on it. ಹಾಗಾಗಿ ಅದನ್ನ ನಾವು ಎಲೆಕ್ಟ್ರೋನೆಗೆಟಿವ್ ಅಂತ ಕರಿತೀವಿ. ಈಗ ನಾನ್ ಮೆಟಲ್ಸ್ ಅಂದ್ರೆ ಆಕ್ಸಿಜನ್ 2-, ನೈಟ್ರೋಜನ್ 3-, F-, Br-, I-, S2-. ನೋಡಿ these are all non-metals. non-metals ಆಗಿರೋದ್ರಿಂದ ಸೊ ಇದ್ರ ಮೇಲೆ ಏನಿದೆ, ನೆಗೆಟಿವ್ ಚಾರ್ಜ್ ಇದೆ. ಬಿಕಾಸ್ ದೇ ಆಲ್ವೇಸ್ ಟೆಂಡ್ ಟು ಅಟ್ರಾಕ್ಟ್ ಎಲೆಕ್ಟ್ರಾನ್ಸ್ ಟುವರ್ಡ್ಸ್ ಇಟ್ಸೆಲ್ಫ್. ದೇ ಆಲ್ವೇಸ್ ವಾಂಟ್ ಟು ಅಟೈನ್ ಸ್ಟೆಬಿಲಿಟಿ. ನಾನು ಹೇಳಿದೆ, ಈಗ ಸಪೋಸ್ ಫ್ಲೋರಿನ್ ಅಂತ ತಗೊಂಡ್ರೆ ಫ್ಲೋರಿನ್ ಯಾವಾಗಲೂ ಒಂದು ಎಲೆಕ್ಟ್ರಾನ್ ಅನ್ನ ಬಹಳ ಬೇಗ ಎಳ್ಕೊಂಡ್ರೆ. ಫ್ಲೋರಿನ್ ಇಸ್ ಹೈಲಿ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ಯಾಕೆಂದ್ರೆ ಫ್ಲೋರಿನ್ ಅಟೋಮಿಕ್ ನಂಬರ್ 9. ಒಂದು ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಸೊ 10 ಆಗುತ್ತೆ. 10 is neon to attain noble gas configuration, to attain stability. ಸ್ಟೆಬಿಲಿಟಿನ ಅಟೈನ್ ಮಾಡೋದಕ್ಕೆ ಯಾವಾಗಲೂ ಇದು ಎಲ್ಲ ನಾನ್ ಮೆಟಲ್ಸ್ ಏನಿದೆ ಇಟ್ ಅಕ್ಸೆಪ್ಟ್ಸ್ ಎಲೆಕ್ಟ್ರಾನ್ಸ್. ಗೊತ್ತಾಯ್ತಾ? ಬಿಕಾಸ್ ದೇ ಆರ್ ಹೈಲಿ ಎಲೆಕ್ಟ್ರೋನೆಗೆಟಿವ್, ರೈಟ್? ಇದನ್ನು ನಾವು ಎಲೆಕ್ಟ್ರೋನೆಗೆಟಿವಿಟಿ ಅಂತ ಕರಿತೀವಿ. ಟೆಂಡೆನ್ಸಿ ಆಫ್ ಎನ್ ಆಟಮ್ ಟು ಅಟ್ರಾಕ್ಟ್ ಎಲೆಕ್ಟ್ರಾನ್ಸ್ ಟುವರ್ಡ್ಸ್ ಇಟ್ಸೆಲ್ಫ್. ಸೊ ವಾಟ್ ಈಸ್ ದ ಟ್ರೆಂಡ್ ಇನ್ ಕೇಸ್ ಆಫ್ ಪೀರಿಯಾಡಿಕ್ ಟೇಬಲ್? ಪೀರಿಯಾಡಿಕ್ ಟೇಬಲ್ ಅಲ್ಲಿ ಅದರ ಟ್ರೆಂಡ್ ಹೆಂಗಿದೆ ಅಂದ್ರೆ ಡೌನ್ ದ ಗ್ರೂಪ್ ಏನಾಗುತ್ತೆ, ಅರೌಂಡ್ ದ ಪೀರಿಯಡ್ ಏನಾಗುತ್ತೆ ನೋಡೋಣ. ಸೊ ಡೌನ್ ದ ಗ್ರೂಪ್ ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸಸ್. ಡೌನ್ ದ ಗ್ರೂಪ್ ಹೋಗ್ತಾ ಹೋಗ್ತಾ ಎಲೆಕ್ಟ್ರೋನೆಗೆಟಿವಿಟಿ ಕಡಿಮೆ ಆಗುತ್ತೆ ಬಿಕಾಸ್ ಆಫ್ ಇನ್ಕ್ರೀಸ್ ಇನ್ ಅಟೋಮಿಕ್ ಸೈಜ್. ನೋಡಿ ಅಟೋಮಿಕ್ ಸೈಜ್ ಜಾಸ್ತಿ ಆದ್ರೆ ಅಗೇನ್ ನ್ಯೂಕ್ಲಿಯಸ್ ಅಂಡ್ ಔಟರ್ ಮೋಸ್ಟ್ ಶೆಲ್ ಎಲೆಕ್ಟ್ರಾನ್ಸ್ ಇನ್ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಸೊ ಡಿಸ್ಟೆನ್ಸ್ ಜಾಸ್ತಿ ಆದ್ರೆ ಎಲೆಕ್ಟ್ರಾನ್ಸ್ ಅನ್ನ ಅಟ್ರಾಕ್ಟ್ ಮಾಡ್ತಕ್ಕಂಥ ಕೆಪಾಸಿಟಿ ಕಡಿಮೆ ಆಗುತ್ತೆ. ಸೊ ನ್ಯೂಕ್ಲಿಯರ್ ಚಾರ್ಜ್ ಡಿಕ್ರೀಸಸ್ ಅಂತ ಕರಿತೀವಿ. ದೆನ್ ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸಸ್. ಸೊ ಡೌನ್ ದ ಗ್ರೂಪ್ ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸಸ್. ಅಲಾಂಗ್ ದ ಪೀರಿಯಡ್ ನೋಡಿ ಮೆಟಾಲಿಕ್ ಕ್ಯಾರೆಕ್ಟರ್ ಅಂತ ಏನಾಗುತ್ತೆ, ನಾನ್ ಮೆಟಲ್ ಆಗಿ ಕನ್ವರ್ಟ್ ಆಗುತ್ತೆ, ರೈಟ್? ಅಲಾಂಗ್ ದ ಪೀರಿಯಡ್ ಮೆಟಲ್ಸ್ ಇರೋದೆಲ್ಲಾನು ಲಾಸ್ಟಿಗೆಲ್ಲಾನು ನಾನ್ ಮೆಟಲ್ಸ್ ಆಗ್ತಾ ಇದೆ. ವಿಚ್ ಮೀನ್ಸ್ ಅಲಾಂಗ್ ದ ಪೀರಿಯಡ್ ಎಲೆಕ್ಟ್ರೋನೆಗೆಟಿವಿಟಿ ಇನ್ಕ್ರೀಸಸ್. ನಾನ್ ಮೆಟಲ್ಸ್ ಎಲ್ಲಿರುತ್ತೋ ಅಲ್ಲಿ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರುತ್ತೆ. ಸೊ ಪೀರಿಯಾಡಿಕ್ ಟೇಬಲ್ ಇನ ರೈಟ್ ಸೈಡ್ ಅಲ್ಲಿ ನಾನ್ ಮೆಟಲ್ಸ್ ತುಂಬಾನೇ ಜಾಸ್ತಿ ಇದೆ. ಹಾಗಾಗಿ ಎಲೆಕ್ಟ್ರೋನೆಗೆಟಿವಿಟಿ ಈಸ್ ಮೋರ್ ಇನ್ ಕೇಸ್ ಆಫ್ ರೈಟ್ ಸೈಡ್ ಇನ್ ದ ಪೀರಿಯಾಡಿಕ್ ಟೇಬಲ್. ಹೆನ್ಸ್ ಇನ್ಕ್ರೀಸಸ್ ಅಲಾಂಗ್ ದ ಪೀರಿಯಡ್. ಅಲಾಂಗ್ ದ ಪೀರಿಯಡ್ ಮೂವ್ ಆಗ್ತಾ ಇದ್ರೆ ಎಲೆಕ್ಟ್ರೋನೆಗೆಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಗೊತ್ತಾಯ್ತಾ? ಇದನ್ನ ತುಂಬಾ ಚೆನ್ನಾಗಿ ನೆನಪಿಟ್ಕೊಬೇಕು. ಡೆಫಿನೇಷನ್ ಆಸ್ ವೆಲ್ ಆಸ್ ಟ್ರೆಂಡ್. ಇದನ್ನೇ ಮೇನ್ ಎಕ್ಸಾಮಿನೇಷನ್ ಅಲ್ಲಿ ಕೇಳೋದು ನಿಮಗೆ. ಗೊತ್ತಾಯ್ತಾ? ವಾಟ್ ಈಸ್ ಎಲೆಕ್ಟ್ರೋನೆಗೆಟಿವಿಟಿ, ಹೌ ಇಟ್ ವೇರೀಸ್ ಅಲಾಂಗ್ ದ ಪೀರಿಯಡ್ ಡೌನ್ ದ ಗ್ರೂಪ್. What is meant by ionization enthalpy, how it varies along the period down the group. What is meant by electron gain enthalpy, how it varies along the period down the group. What is meant by atomic size, how it varies along the period down the group. So ಈ ತರ ಕ್ವೆಶ್ಚನ್ಸ್ ಬರುತ್ತೆ. ಸೊ ಹಾಗಾಗಿ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಸೊ ವಿಚ್ ಆರ್ ಆಲ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಎಲೆಕ್ಟ್ರೋನೆಗೆಟಿವಿಟಿ? ಯಾವೆಲ್ಲ ಫ್ಯಾಕ್ಟರ್ಸ್ ಎಲೆಕ್ಟ್ರೋನೆಗೆಟಿವಿಟಿಗೆ ಅಫೆಕ್ಟ್ ಮಾಡುತ್ತೆ? ಸೊ ಫಸ್ಟ್ ಫ್ಯಾಕ್ಟರ್ ಇಸ್ ಅಟೋಮಿಕ್ ಸೈಜ್. ನಾನು ಆಲ್ರೆಡಿ ಹೇಳಿದ್ದೀನಿ, ಅಟೋಮಿಕ್ ಸೈಜ್ ಅಂತಂದ್ರೆ ನೋಡಿ ಸೈಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಡೌನ್ ದ ಗ್ರೂಪ್ ಏನಾಗುತ್ತೆ, ಅಟೋಮಿಕ್ ಸೈಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಟೋಮಿಕ್ ಸೈಜ್ ಜಾಸ್ತಿ ಆಗ್ತದೆ. ನ್ಯೂಕ್ಲಿಯಸ್ ಮತ್ತೆ ಔಟರ್ ಮೋಸ್ಟ್ ಅಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಡಿಸ್ಟೆನ್ಸ್ ಜಾಸ್ತಿ ಆದಾಗ ಇಟ್ ವಿಲ್ ನಾಟ್ ಅಟ್ರಾಕ್ಟ್ ಎಲೆಕ್ಟ್ರಾನ್ಸ್ ಈಸಿಲಿ.
ಡಿಸ್ಟೆನ್ಸ್ ಜಾಸ್ತಿ ಆದಷ್ಟು ಎಲೆಕ್ಟ್ರಾನ್ ಅನ್ನು ಅದು ಈಸಿಯಾಗಿ ಅಕ್ಸೆಪ್ಟ್ ಮಾಡೋದಕ್ಕೆ ಆಗುದಿಲ್ಲ. ಹೆನ್ಸ್ ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸಸ್. ಅಟೋಮಿಕ್ ಸೈಜ್ ಇನ್ಕ್ರೀಸಸ್, ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸಸ್. ನೋಡಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಎಲೆಕ್ಟ್ರೋನೆಗೆಟಿವಿಟಿ, ರೈಟ್? Atomic size increases, electronegativity decreases. Charge on an atom, this is very important. Charge on the ion. ನೋಡಿ ಚಾರ್ಜ್ ಅಂತಂದ್ರೆ ಸ್ಪೆಷಲಿ ನಾವೇನ್ ಮಾಡ್ತೀವಿ, ಕ್ಯಾಟಯೋನ್ ಅಂತ ಕನ್ಸಿಡರ್ ಮಾಡ್ತೀವಿ. ಕ್ಯಾಟಯೋನ್ ದ ರೆಡಿಲಿ ಅಕ್ಸೆಪ್ಟ್ಸ್ ಎಲೆಕ್ಟ್ರಾನ್ಸ್, ರೈಟ್? ಕ್ಯಾಟಯೋನ್ ಯಾಕೆಂದ್ರೆ ಈಗ ಸಪೋಸ್ Na+ ಇದೆ, ಈಗ ಆಲ್ರೆಡಿ ಎಲೆಕ್ಟ್ರಾನ್ ಅನ್ನ ಕಳ್ಕೊಂಡಿದೆ ಅಂದ್ರೆ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸ್ಪೀಶೀಸ್ ಆಗಿದೆ. ಎಲೆಕ್ಟ್ರಾನ್ ಡಿಫಿಷಿಯನ್ಸಿ ಇದೆ ಅಂದ್ರೆ ಇಟ್ ಅಕ್ಸೆಪ್ಟ್ಸ್ ಎಲೆಕ್ಟ್ರಾನ್ಸ್ ಈಸಿಲಿ, ವಿಚ್ ಮೀನ್ಸ್ ಇಫ್ ದ ಚಾರ್ಜ್ ಆನ್ ದ ಅಯಾನ್ ಇಸ್ ಪಾಸಿಟಿವ್, then it is highly electronegative element, highly electronegative ion, right? So sodium plus ಏನಿದೆ, its electronegativity is more as compared to sodium atom. Na plus electronegativity is more as compared to Na. ಗೊತ್ತಾಯ್ತಾ? ಯಾಕಂದ್ರೆ ಸೋಡಿಯಂ ಗಿಂತಲೂ ಬಹಳ ಬೇಗ ಏನ್ ಮಾಡುತ್ತೆ, Na+ ಎಲೆಕ್ಟ್ರಾನ್ ಅನ್ನ ಅಕ್ಸೆಪ್ಟ್ ಮಾಡುತ್ತೆ. ಗೊತ್ತಾಯ್ತಾ? ಸೊ ಚಾರ್ಜ್ ಇಸ್ ನಥಿಂಗ್ ಬಟ್ ಕ್ಯಾಟಯೋನ್. Cations are more electronegative ion as compared to its parental atom. So the parental atom you compare madre, electronegativity of cation is more. Next, ionization enthalpy and electron gain enthalpy. If ionization enthalpy and electron gain enthalpy increases, electronegativity is also increases. So the relationship with ionization enthalpy and electron gain enthalpy is directly proportional to electronegativity. The formulas are ಬರ್ದಿಟ್ಕೋಬೇಕು. ಈ ಫಾರ್ಮುಲಾಸ್ ಎಲ್ಲ ಬರ್ದಿಟ್ಕೊಂಡ್ರೆ it will help you easily. ಎಕ್ಸಾಮಿನೇಷನ್ ಅಲ್ಲಿ ಬಹಳ ಚೆನ್ನಾಗಿ ಹೆಲ್ಪ್ ಆಗುತ್ತೆ ನಿಮಗೆ. ಗೊತ್ತಾಯ್ತಾ? ಎಲೆಕ್ಟ್ರೋನೆಗೆಟಿವಿಟಿ ಅಂಡ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಇನ್ಕ್ರೀಸ್ ಆಯ್ತು ಅಂದ್ರೆ ಎಲೆಕ್ಟ್ರೋನೆಗೆಟಿವಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಟೈಪ್ ಆಫ್ ಹೈಬ್ರಿಡೈಸೇಷನ್. ಟೈಪ್ ಆಫ್ ಹೈಬ್ರಿಡೈಸೇಷನ್ ಅಂತ ಬಂದಾಗ ನೋಡಿ, ನಿಮಗೆ ಗೊತ್ತಿದೆ sp ಹೈಬ್ರಿಡೈಸೇಷನ್, sp2 ಹೈಬ್ರಿಡೈಸೇಷನ್, sp3 ಹೈಬ್ರಿಡೈಸೇಷನ್, ರೈಟ್? ಇಫ್ ದ s ಕ್ಯಾರೆಕ್ಟರ್ ಇಸ್ more will be the electronegativity. ನೋಡಿ s ಕ್ಯಾರೆಕ್ಟರ್ ಜಾಸ್ತಿ ಇತ್ತು ಅಂತಂದ್ರೆ ಎಲೆಕ್ಟ್ರೋನೆಗೆಟಿವಿಟಿ ಕೂಡ ಜಾಸ್ತಿ ಇರುತ್ತೆ. s ಕ್ಯಾರೆಕ್ಟರ್ ಜಾಸ್ತಿ ಇದೆ ಅಂದ್ರೆ ಏನಂತ ನೋಡಿ, ಈಗ ಸಪೋಸ್ sp ಹೈಬ್ರಿಡೈಸೇಷನ್ ಅನ್ನು ಕನ್ಸಿಡರ್ ಮಾಡೋಣ. sp ಹೈಬ್ರಿಡೈಸೇಷನ್ ಅಂದ್ರೆ 50% S ಕ್ಯಾರೆಕ್ಟರ್, 50% P ಕ್ಯಾರೆಕ್ಟರ್. ನೋಡಿ ಇಲ್ಲಿ S ಕ್ಯಾರೆಕ್ಟರ್ ಇದೆ 50%. ಅದೇ ಈಗ sp2 ಹೈಬ್ರಿಡೈಸೇಷನ್ ಅಂತ ತಗೊಂಡ್ರೆ P2 ಇದೆ ಅಂದ್ರೆ 67% ಅಪ್ರಾಕ್ಸಿಮೇಟ್ಲಿ P ಕ್ಯಾರೆಕ್ಟರ್, ಓನ್ಲಿ 33% S ಕ್ಯಾರೆಕ್ಟರ್, ರೈಟ್? ಹೌದಲ್ವಾ? ಅದೇ sp3 ಹೈಬ್ರಿಡೈಸೇಷನ್ ಅಂತ ತಗೊಂಡ್ರೆ sp3 ಅಂದ್ರೆ ಇಲ್ಲಿ 75% P ಕ್ಯಾರೆಕ್ಟರ್ ಇದೆ, ಇಲ್ಲಿ 25% S ಕ್ಯಾರೆಕ್ಟರ್, which means S character is more in case of sp hybridization. ಅಥವಾ ನೀವು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನಲ್ಲಿ ಸ್ಟಡಿ ಮಾಡಿರ್ತೀರಾ, sp ಹೈಬ್ರಿಡೈಸೇಷನ್ ಅಂದ್ರೆ ಟ್ರಿಪಲ್ ಬಾಂಡ್ ಬರುತ್ತೆ. ಟ್ರಿಪಲ್ ಬಾಂಡ್ ಇತ್ತು ಅಂದ್ರೆ ಎಲೆಕ್ಟ್ರೋನೆಗೆಟಿವಿಟಿ ಇಸ್ ಮೋರ್, ರೈಟ್? ಡಬಲ್ ಬಾಂಡ್ ಬಂತು ಅಂದ್ರೆ ಟ್ರಿಪಲ್ ಬಾಂಡ್ ಗಿಂತ ಎಲೆಕ್ಟ್ರೋನೆಗೆಟಿವಿಟಿ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಸಿಂಗಲ್ ಬಾಂಡ್ ಬಂತು ಅಂದ್ರೆ ಎಲೆಕ್ಟ್ರೋನೆಗೆಟಿವಿಟಿ ಇಟ್ ವಿಲ್ ಬಿಕಮ್ 0 ಅಥವಾ ವೆರಿ ವೆರಿ ಲೆಸ್. ಗೊತ್ತಾಯ್ತಾ? ಸೊ ಹಾಗಾಗಿ ಇಫ್ ದ ಎಸ್ ಕ್ಯಾರೆಕ್ಟರ್ ಇಸ್ ಮೋರ್, ಈ ಪಾಯಿಂಟ್ ನೋಟ್ ಡೌನ್ ಮಾಡ್ಕೊಂಡ್ರೆ ಎಸ್ ಕ್ಯಾರೆಕ್ಟರ್ ಇಸ್ ಮೋರ್, ಎಲೆಕ್ಟ್ರೋನೆಗೆಟಿವಿಟಿ ವಿಲ್ ಬಿ ಮೋರ್. ನಾನು ಎಲ್ಲಾನು ನೋಟ್ಸ್ ಅಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದೀನಿ. ನೀವು ನೋಟ್ಸ್ ಅನ್ನ ರೆಫರ್ ಮಾಡಿ ಚೆನ್ನಾಗಿ ಓದ್ಕೊಂಡ್ರೆ ಯು ಕ್ಯಾನ್ ಸ್ಕೋರ್ ಗುಡ್ ಮಾರ್ಕ್ಸ್ ಇನ್ PUC. PUC ಇಸ್ ವೆರಿ ಈಸಿ. ಅದರಲ್ಲೂ ಕೆಮಿಸ್ಟ್ರಿ ಇದೆಯಲ್ಲ, ಇಟ್ ಈಸ್ ವೆರಿ ವೆರಿ ಈಸಿ ಸಬ್ಜೆಕ್ಟ್. ಯು ಪ್ಲೀಸ್ ರೆಫರ್ ಮೈ ನೋಟ್ಸ್, ಯು ಗೋ ಥ್ರೂ ಮೈ ನೋಟ್ಸ್. ಗೊತ್ತಾಯ್ತಾ? ನಾನು ಏನ್ ಮಾಡ್ತೀನಿ ಅವತ್ತಿಂದ ಅವತ್ತು ನೀವು ಓದ್ಕೊಂಡ್ಬಿಟ್ರೆ ನಿಮಗೆ ಇದೆಲ್ಲಾನು ಈಸಿ ಆಗ್ಬಿಡುತ್ತೆ. ನೆಕ್ಸ್ಟ್ ಲಾಸ್ಟ್ ಪಾಯಿಂಟಿಗೆ ಬಂದ್ಬಿಡ್ತೀನಿ, ನಂಬರ್ ಅಂಡ್ ನೇಚರ್ ಆಫ್ ಆಟಮ್ಸ್ ಬಾಂಡೆಡ್ ಟು ಇಟ್. ಸೊ ನಂಬರ್ ಮತ್ತೆ ನೇಚರ್ ಆಫ್ ಬಾಂಡ್ ಮೇಲೆ ಕೂಡ ಡಿಪೆಂಡ್ ಆಗಿದೆ. ಈಗ ಸಪೋಸ್ ಟೇಕ್ ಫಾರ್ ಎಕ್ಸಾಂಪಲ್ PCl3, ರೈಟ್? ನೋಡಿ ಇಲ್ಲಿ PCl3 ಇದೆ, PCl5 ಇದೆ. ಇಲ್ಲಿ ಈ P ಏನಿದೆ ಫಾಸ್ಫರಸ್, ಅದು ಕ್ಲೋರಿನ್ಗೆ 5 ಎಲೆಕ್ಟ್ರಾನ್ ಅನ್ನು ಡೊನೇಟ್ ಮಾಡಬೇಕು, 5 ಎಲೆಕ್ಟ್ರಾನ್ ಅನ್ನು ಶೇರ್ ಮಾಡಬೇಕು, ರೈಟ್? ಸೊ ವಿಚ್ ಮೀನ್ಸ್ ಇಲ್ಲಿ ಡೊನೇಟ್ ಮಾಡೋದು ಜಾಸ್ತಿ ಇದೆ, 5 ಎಲೆಕ್ಟ್ರಾನ್ಸ್ ಡೊನೇಟ್ ಮಾಡುತ್ತೆ. ಬಟ್ ಇಲ್ಲಿ ಡೊನೇಟ್ ಮಾಡೋದು ಓನ್ಲಿ 3 ಎಲೆಕ್ಟ್ರಾನ್ಸ್.
So which is more electronegative andre, so this P is more electronegative, more electronegative, right? ಯಾಕೆ ಅಂದ್ರೆ ಅಲ್ಲಿ 5 ಎಲೆಕ್ಟ್ರಾನ್ಸ್ ಡೊನೇಟ್ ಮಾಡ್ತಾರೆ, ಡೊನೇಟ್ ಮಾಡೋದು ಜಾಸ್ತಿ ಇದೆ, ಡೊನೇಟ್ ಮಾಡೋದು ಜಾಸ್ತಿ ಆದಷ್ಟು ದಟ್ ಈಸ್ ಮೆಟಲ್ ಕ್ಯಾರೆಕ್ಟರ್, ಡೊನೇಟ್ ಮಾಡೋದು ಕಡಿಮೆ ಆದಷ್ಟು ದಟ್ ಈಸ್ ನಾನ್ ಮೆಟಲ್ ಕ್ಯಾರೆಕ್ಟರ್. ಇಲ್ಲಿ ಕಡಿಮೆ ಡೊನೇಟ್ ಮಾಡ್ತಾ ಇದೆ, ಸೊ ಹಾಗಾಗಿ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಗುತ್ತೆ. ಗೊತ್ತಾಯ್ತಾ? ಈ ಪಾಯಿಂಟ್ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. PCl3 PF3 ನೋಡಿ, ಫ್ಲೋರಿನ್ ಇದೆ, ಫ್ಲೋರಿನ್ ಇದೆ. ಫ್ಲೋರಿನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್, ಮೋರ್ ಎಲೆಕ್ಟ್ರೋನೆಗೆಟಿವ್ ಅಟ್ಯಾಚ್ ಆದಷ್ಟು ಇದು ಮೋರ್ ಎಲೆಕ್ಟ್ರೋಪಾಸಿಟಿವ್. ಲೆಸ್ ಎಲೆಕ್ಟ್ರೋನೆಗೆಟಿವ್ ಅಟ್ಯಾಚ್ ಆದಷ್ಟು ಇದು ಮೋರ್ ಎಲೆಕ್ಟ್ರೋನೆಗೆಟಿವ್ ಆಗುತ್ತೆ. ಸೊ ಅಗೈನ್ PCl3 is more electronegative, more electronegative. Right? So this is how electronegativity definition. What is the trend in periodic table? Down the group decreases, electronegativity down the group decrease ಆಗುತ್ತೆ, along the period increase ಆಗುತ್ತೆ. Factors affecting electronegativity, factors ಅಂದ್ರೆ atomic size, charge on electron, ionization enthalpy and electron gain enthalpy, type of hybridization, number and nature of atoms bonded to it. These are all the factors which are influencing the electronegativity. Next, periodicity of valence or oxidation state. What is meant by valence electrons? Valence electrons ಅಂದ್ರೆ valence electrons is nothing but, note down the definition, total number of electrons present in the outermost shell. Total number of electrons present in the outermost shell is called valence electrons. ನೋಡಿ ಎಕ್ಸಾಂಪಲ್ ಕೊಡ್ತೀನಿ ನಾನು. ಸಪೋಸ್ ಆಕ್ಸಿಜನ್ ಅಟಾಮಿಕ್ ನಂಬರ್ 8, 1s2 2s2 2p4. ಇಲ್ಲಿ ಔಟರ್ ಮೋಸ್ಟ್ ಶೆಲ್ ಅಂದ್ರೆ ಸೆಕೆಂಡ್ ಶೆಲ್ ಇಸ್ ದ ಔಟರ್ ಮೋಸ್ಟ್ ಶೆಲ್. 2 ಬಂದಿದೆ, 2 ಬಂದಿದೆ. ಸೊ 2 + 4 6 ವೇಲೆನ್ಸ್ ಎಲೆಕ್ಟ್ರಾನ್ಸ್. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂದ್ರೆ ಎಷ್ಟು? ಆಕ್ಸಿಜನ್ ಗೆ 6. ಕಾರ್ಬನಿಕ್ ಅಟಾಮ್, ಕಾರ್ಬನ್ ಅಟಾಮಿಕ್ ನಂಬರ್ 6, 1s2 2s2 2p2. ಸೊ ವೇಲೆನ್ಸ್ ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? ಎಸ್ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್, ರೈಟ್? ಅದೇ ತರ ನೀವು ಯಾವುದೇ ಎಲಿಮೆಂಟ್ ಬೇಕಾದ್ರೂ ನೀವು ಫೈಂಡ್ ಔಟ್ ಮಾಡಬಹುದು. ಔಟರ್ ಮೋಸ್ಟ್ ಶೆಲ್ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೋ ಅದಕ್ಕೆ ನಾವು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಈಗ ನೋಡಿ, ಆಕ್ಸಿಡೇಷನ್ ನಂಬರ್ ಇಟ್ ಡಿಪೆಂಡ್ಸ್ ಅಪಾನ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಈಗ ಆಕ್ಸಿಡೇಷನ್ ನಂಬರ್ ಅಂತಂದ್ರೆ ಅದ್ರ ಮೇಲೆ ಇರ್ತಕ್ಕಂಥ ಚಾರ್ಜ್. ಈಗ ಸಪೋಸ್ ಆಕ್ಸಿಜನ್ ಅಟಾಮಿಕ್ ನಂಬರ್ 8 ಇದೆ, ಆದ್ರೆ ವೇಲೆನ್ಸ್ ಎಲೆಕ್ಟ್ರಾನ್ 6 ಇದೆ. ವೇಲೆನ್ಸ್ ಎಲೆಕ್ಟ್ರಾನ್ 6 ಇದ್ದಾಗ ಆಟಮ್ ಈಸ್ ಅನ್ಸ್ಟೇಬಲ್. ಆಟಮ್ ಏನಾಗಿರುತ್ತೆ? ಅನ್ಸ್ಟೇಬಲ್ ಆಗಿರುತ್ತೆ. ಬಿಕಾಸ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಮಸ್ಟ್ ಕಂಟೈನ್ 8 ಎಲೆಕ್ಟ್ರಾನ್ಸ್ ಟು ಅಟೈನ್ ಸ್ಟೆಬಿಲಿಟಿ. ನೀವು ಆಕ್ಟೇಟ್ ರೂಲ್ ಅಂತ ಸ್ಟಡಿ ಮಾಡಿರ್ತೀವಿ. ಆಕ್ಟೇಟ್ ರೂಲ್ ಅಂತಂದ್ರೆ ಔಟರ್ ಮೋಸ್ಟ್ ಶೆಲ್ ಆಫ್ ಅನ್ ಆಟಮ್ ಮಸ್ಟ್ ಕಂಟೈನ್ ಹೌ ಮೆನಿ ಎಲೆಕ್ಟ್ರಾನ್ಸ್? ಎಸ್, 8 ಎಲೆಕ್ಟ್ರಾನ್ಸ್ ಇರಬೇಕು. ಬಟ್ ಈ ಔಟರ್ ಮೋಸ್ಟ್ ಶೆಲ್ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 6 ಇದೆ, which means it requires 2 more electrons to complete octet. Octet ಅನ್ನು ಕಂಪ್ಲೀಟ್ ಮಾಡಲಿಕ್ಕೆ 2 more electrons. ಇಲ್ಲಿ 2 ಎಲೆಕ್ಟ್ರಾನ್ ಗೇನ್ ಆಗಿದೆ, ಹಾಗಾಗಿ ಆಕ್ಸಿಜನ್ always contain -2 charge on it. ಆಕ್ಸಿಜನ್ ಮೇಲೆ ಆಕ್ಸಿಡೇಷನ್ ನಂಬರ್ ಎಷ್ಟಿರುತ್ತೆ? ಆಕ್ಸಿಡೇಷನ್ ನಂಬರ್ ಅಂದ್ರೆ ಚಾರ್ಜ್ ಎಷ್ಟಿರುತ್ತೆ? -2, ರೈಟ್? ನಾನು ನೈಟ್ರೋಜನ್ ಆಲ್ರೆಡಿ ತೋರಿಸ್ತೀನಿ. ನೈಟ್ರೋಜನ್ atomic number 7, 1s2 2s2 2p3. How many valence electrons? Yes, 5 valence electrons. 5 valence electrons ಇದೆ. To complete octet it requires 3 more electrons. ಹಾಗಾಗಿ ನೈಟ್ರೋಜನ್ ಅಲ್ಲಿ ನಾನು -3 ಬರೆದಿದ್ದೀನಿ. ಸೊ -3 is nothing but gain of 3 electrons. ಸೊ ಆ 3 electrons ಅನ್ನು ಗೇನ್ ಮಾಡ್ಕೊಂಡ್ರೆ ಏನಾಗುತ್ತೆ? ಇಟ್ ಕಂಪ್ಲೀಟ್ ಇಟ್ octet role. ಅದು ತನ್ನ ಆಕ್ಟೇಟ್ ರೂಲ್ ಅನ್ನ ಕಂಪ್ಲೀಟ್ ಮಾಡುತ್ತೆ. ಈಗ ಇನ್ನೊಂದು ಸರ್, ಸೋಡಿಯಂ ಮೇಲೆ ಪ್ಲಸ್ ಚಾರ್ಜ್ ಬರುತ್ತಲ್ಲ, ಅದನ್ನ ಹೇಗೆ ನೋಡಿ? ಸೋಡಿಯಂ ಮೇಲೆ ಈಗ ಸೋಡಿಯಂ ಅಟಾಮಿಕ್ ನಂಬರ್ ಇಸ್ 1s2 2s2 2p6 3s1. ಇಲ್ಲಿ ಆಕ್ಟೇಟ್ ಕಂಪ್ಲೀಟ್ ಆಗಬೇಕಂದ್ರೆ 7 ಎಲೆಕ್ಟ್ರಾನ್ಸ್ ಗೇನ್ ಆಗಬೇಕು. 7 ಎಲೆಕ್ಟ್ರಾನ್ಸ್ ಗೇನ್ ಆಗೋದಿಲ್ಲ.
ಸೊ ಇನ್ಸ್ಟೆಡ್ ಆಫ್ ಏನಾಗುತ್ತೆ ಇಟ್ ಲೂಸಸ್ ಒನ್ ಎಲೆಕ್ಟ್ರಾನ್ ಕಳ್ಕೊಂಡ್ರೆ ನೋಡಿ ಔಟರ್ ಮೋಸ್ಟ್ ಅಲ್ಲಿ ಎಷ್ಟು ಉಳ್ಕೊಳ್ಳುತ್ತೆ 6 + 2 8 ಎಲೆಕ್ಟ್ರಾನ್ಸ್ ಉಳ್ಕೊಳ್ಳುತ್ತೆ. ಈ ಒಂದು ಎಲೆಕ್ಟ್ರಾನ್ ಕಳ್ಕೊಂಡ್ರೆ ಈ ಶೆಲ್ ನಾವು ಕನ್ಸಿಡರ್ ಮಾಡೋದೇ ಇಲ್ಲ, ರೈಟ್? ವಿ ಕನ್ಸಿಡರ್ ಸೆಕೆಂಡ್ ಶೆಲ್ ಓನ್ಲಿ. ಸೊ ಅದರಲ್ಲಿ 8 ಎಲೆಕ್ಟ್ರಾನ್ಸ್ ಇದೆ. ನಾವು Na+ is ಸ್ಟೇಬಲ್ ಆಗಿ Na+ is ಸ್ಟೇಬಲ್ ಆಗಿ, ಹಾಗಾಗಿ ಯಾವಾಗಲೂ ಸೋಡಿಯಂ ಒಂದು ಎಲೆಕ್ಟ್ರಾನ್ ಈಸಿಯಾಗಿ ಕಳ್ಕೊಳ್ಳುತ್ತೆ. ಗೊತ್ತಾಯ್ತಾ? ಸೊ ದಿಸ್ ಇಸ್ ಆಲ್ ಅಬೌಟ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆಸ್ ವೆಲ್ ಆಸ್ ಆಕ್ಸಿಡೇಷನ್ ಸ್ಟೇಟ್. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಮತ್ತೆ ಆಕ್ಸಿಡೇಷನ್ ಸ್ಟೇಟ್ ಅಂದ್ರೆ ನಾನು ಹೇಳಿದ್ದೀನಿ ಚಾರ್ಜ್ +1 +2 -2 -3 ಈ ತರ ಚಾರ್ಜ್ ಅನ್ನ ತೋರಿಸುತ್ತೆ. ನೆಕ್ಸ್ಟ್ ಲಾಸ್ಟ್ ಟಾಪಿಕ್ ಗೆ ಬಂದ್ಬಿಡೋಣ, ಡಯಾಗ್ನಲ್ ರಿಲೇಶನ್ಶಿಪ್. ನೋಡಿ, in our periodic table second period elements it shows anomalous properties. ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್ ಏನಿದೆ ಅನಾಮಲಸ್ ಪ್ರಾಪರ್ಟೀಸ್ ಅಂತ ತೋರಿಸುತ್ತೆ. ಏನಪ್ಪ ಇದು ಅನಾಮಲಸ್ ಪ್ರಾಪರ್ಟೀಸ್ ಅಂದ್ರೆ ಅನ್ಯೂಶುವಲ್ ಬಿಹೇವಿಯರ್, ಅಂದ್ರೆ ಅದು ಆ ಥರ ಬಿಹೇವಿಯರ್ ತೋರಿಸುತ್ತೆ ಅಂತ ನಾವು ಅನ್ಕೊಂಡಿರಲ್ಲ, ಆದ್ರೂ ಆ ಥರ ಬಿಹೇವಿಯರ್ ಅನ್ನ ಅದು ತೋರಿಸುತ್ತೆ. ಅದಕ್ಕೆ ನಾವು ಅನಾಮಲಸ್ ಪ್ರಾಪರ್ಟೀಸ್ ಅಂತ ಕರೀತೀವಿ. ಸೊ ಏನಪ್ಪ ಅದು ಅನಾಮಲಸ್ ಪ್ರಾಪರ್ಟಿ ಅಂದ್ರೆ ದಟ್ ಈಸ್ ಡಯಾಗ್ನಲ್ ರಿಲೇಶನ್ಶಿಪ್. ಏನು ಇದು ಡಯಾಗ್ನಲ್ ರಿಲೇಶನ್ಶಿಪ್ ಅಂದ್ರೆ, ಪ್ಲೀಸ್ ನಮ್ಮ ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್ ಅಂತ ತಗೊಂಡ್ರೆ ಸಪೋಸ್ lithium, beryllium, boron, carbon, nitrogen, oxygen, fluorine. Okay. Next idle kelegade sodium, magnesium, aluminum, silicon, phosphorus, sulfur, chlorine. Lithium, it shows similar properties as like magnesium. Lithium ಏನಿದೆ ಅದರ ಕೆಲವೊಂದು ಪ್ರಾಪರ್ಟೀಸ್ ಇಟ್ ಇಸ್ ಸಿಮಿಲರ್ ಟು ಮೆಗ್ನೀಷಿಯಂ. ಯಾಕೆ ಲಿಥಿಯಂದು ಪ್ರಾಪರ್ಟೀಸ್ ಮೆಗ್ನೀಷಿಯಂಗೆ ಸಿಮಿಲರ್ ಆಗಿದೆ ಅಂದ್ರೆ ಬಿಕಾಸ್ ಆಫ್ ಸಿಮಿಲರ್ ನಿಯರ್ಲಿ ಸೇಮ್ ಅಟೋಮಿಕ್ ಸೈಜ್ ಇರುತ್ತೆ ಲಿಥಿಯಂಗೆ ಮೆಗ್ನೀಷಿಯಂಗೆ. ಇದ್ರ ಬಗ್ಗೆ ನಾವು ಇನ್ ಡೀಟೇಲ್ ಆಗಿ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ನಾವು ಸ್ಟಡಿ ಮಾಡ್ತೀವಿ. ನಾವು ಇದೇ ಫಸ್ಟ್ ಯೂನಿಟ್ನಲ್ಲಿ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಚಾಪ್ಟರ್ ಇದೆ, ಅದ್ರ ಬಗ್ಗೆ ಇನ್ನ ಡೀಟೇಲ್ ಆಗಿ ಸ್ಟಡಿ ಮಾಡ್ತೀವಿ. ಬಟ್ ಇಲ್ಲಿ ಒಂದು ಇಂಟ್ರೊಡಕ್ಷನ್ ಅನ್ನ ಕೊಟ್ಟಿದ್ದಾರೆ, ಅದನ್ನಷ್ಟೇ ತಿಳ್ಕೊಳ್ರಿ. ದೇರ್ ಇಸ್ ಡಯಾಗ್ನಲ್ ರಿಲೇಶನ್ಶಿಪ್ ಬಿಟ್ವೀನ್ lithium and magnesium. In the same way, there is a diagonal relationship between beryllium and aluminum. Beryllium ಮತ್ತೆ aluminum ಮಧ್ಯೆ diagonal relationship ಇದೆ. In the same way, boron and silicon ಮಧ್ಯೆ diagonal relationship ಇದೆ. ಇದಿಷ್ಟು diagonal relationship ಬಗ್ಗೆ ನಾವು ಇನ್ ಡೀಟೇಲ್ ಆಗಿ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಚಾಪ್ಟರ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಗೊತ್ತಾಯ್ತಾ? So this is all about your periodic classification of elements. Periodic classification of elements complete ಆಗಿದೆ ಈ ಚಾಪ್ಟರ್, which is very very important basic chapter. ಇದರಲ್ಲಿ electronic configuration, S block, P block, D block, F block, ಅದರ ಜನರಲ್ electronic configuration, right? ಯಾವ್ದರದ ಎನರ್ಜಿ ಜಾಸ್ತಿ, ಯಾವ್ದರದ ಎನರ್ಜಿ ಕಡಿಮೆ, periodic trends ಅಂತೂ very very important. periodic trends ಮೇಲೆ ನಿಮಗೆ ಕ್ವೆಶ್ಚನ್ ಬರೋದು, that is atomic radius, ionic radius, atomic size, isoelectronic species, electronegativity, electron gain enthalpy. ಗೊತ್ತಾಯ್ತಾ? ಈ ಎಲ್ಲ ಪ್ರಾಪರ್ಟೀಸ್ ಅನ್ನ ಚೆನ್ನಾಗಿ ತಿಳ್ಕೊಳ್ರಿ. ಓಕೆ, ನಾನು ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಒಂದು ಕ್ವಶನ್ ಕೇಳಿದ್ದೆ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಮಾಡಬೇಕಾದ್ರೆ. ಸೊ ಏನಪ್ಪಾ ಅದು ಕ್ವಶನ್ ಅಂದ್ರೆ, ಅಫ್ಕೋರ್ಸ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಡೌನ್ ದ ಗ್ರೂಪ್ ಡಿಕ್ರೀಸಸ್. ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಡೌನ್ ದ ಗ್ರೂಪ್ ಡಿಕ್ರೀಸ್ ಆಗುತ್ತೆ. ಬಟ್ ಇಫ್ ಯು ಕಂಪೇರ್ ಫ್ಲೋರಿನ್ ಅಂಡ್ ಕ್ಲೋರಿನ್ ಹ್ಯಾಸ್ ಮೋರ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಕ್ಲೋರಿನ್ಗೆ ಮೋರ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಇದೆ. ಯಾಕೆ ಅಂತಂದ್ರೆ ಬಿಕಾಸ್ of atomic size of chlorine. Atomic size of chlorine is more. Sir, atomic size ಜಾಸ್ತಿ ಆದ್ರೆ ಏನಾಗುತ್ತೆ ಸರ್? Listen, when atomic size is larger, it provides a free space for the electron to enter the shell. Atomic size ಜಾಸ್ತಿ ಆದ್ರೆ ಎಲೆಕ್ಟ್ರಾನಿಗೆ ಸ್ಪೇಸ್ ಸಿಗುತ್ತೆ, ಈಸಿಯಾಗಿ ಶೆಲ್ ಒಳಗಡೆ ಎಂಟರ್ ಆಗುತ್ತೆ. ಯಾವಾಗ ಅದಕ್ಕೆ ಫ್ರೀ ಸ್ಪೇಸ್ ಸಿಗುತ್ತೆ, ಬೇರೆ ಎಲೆಕ್ಟ್ರಾನ್ಸ್ ಇಂದ ರಿಪಲ್ಷನ್ ಆಗೋದಿಲ್ಲ, ದೆನ್ ಈಸಿಲಿ ಕ್ಲೋರಿನ್ ಅಕ್ಸೆಪ್ಟ್ ದ ಎಲೆಕ್ಟ್ರಾನ್ ಅಂಡ್ ಹ್ಯೂಜ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್. ಗೊತ್ತಾಯ್ತಾ? ಸೊ ದಟ್ ಈಸ್ ದ ರೀಸನ್. ಇದನ್ನ ಚೆನ್ನಾಗಿ ತಿಳ್ಕೊಳ್ರಿ. ಸೊ ದಿಸ್ ಕಂಪ್ಲೀಟ್ಸ್ ಯುವರ್ ಚಾಪ್ಟರ್ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್. ರೆಫರ್ ನೋಟ್ಸ್.